ಬೇಸಿಗೆ ಆರಂಭಕ್ಕೂ ಮುನ್ನ ಜೀವ ಜಲಕ್ಕಾಗಿ ಪರದಾಡ್ತಾ ಇದ್ದಾರೆ. ಕುಡಿಯುವ ನೀರಿಗಾಗಿ ಜಲ್ಲಿಘೇರಿ ಗ್ರಾಮಸ್ಥರು ಒದ್ದಾಡ್ತಾ ಇದ್ದಾರೆ. ಬೇಸಿಗೆ ಆರಂಭಕ್ಕೂ ಮುನ್ನವೇ ಜೀವ ಜಲಕ್ಕಾಗಿ ಇಷ್ಟರ ಮಟ್ಟಿಗೆ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಬೇಸಿಗೆಯ ಸಂದರ್ಭದಲ್ಲಿ ಏನಾಗಬೇಕು ಇಲ್ಲಿ ಗ್ರಾಮಸ್ಥರ ಪರಿಸ್ಥಿತಿ. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಜಲ್ಲಿಘೇರಿ ಗ್ರಾಮ ಕಳೆದ 1 ತಿಂಗಳಿನಿಂದ ಗ್ರಾಮಕ್ಕೆ ಸರಿಯಾಗಿ ನೀರು ಬರ್ತಾ ಇಲ್ಲ. ಗ್ರಾಮ ಪಂಚಾಯಿತಿಗೆ ಮನವಿ ಮಾಡಿದ್ರು ಕೂಡ ದಿವ್ಯ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಕಳೆದ 4 ದಿನದಿಂದ ಪ್ರತಿಭಟನೆ ಮಾಡಿದ್ರು ಕೂಡ ನೋ ಯೂಸ್. ದೂರದ ಪ್ರದೇಶದಿಂದ ಕುಡಿಯುವ ನೀರು ತರುವ ಪರಿಸ್ಥಿತಿ ಇದೆ. ಈ ಹಿಂದೆಯೂ ಹಲವಾರು ಬಾರಿ ಪ್ರತಿಭಟನೆಯನ್ನ ಮಾಡಿದ್ರು. ಪ್ರತಿ ವರ್ಷ ನೀರಿನ ಬಿಲ್ ಕಟ್ಟಿಸಿಕೊಳ್ಳೋದಕ್ಕೆ ಬರ್ತಾರೆ. ಅಧಿಕಾರಿಗಳು ಬರೀ ಭರವಸೆಯನ್ನ ನೀಡ್ತಾರೆ, ಕೆಲಸ ಮಾಡ್ತಾ ಇಲ್ಲ ಅಂತ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿ ಮತ್ತು ಅಧಿಕಾರಿಗಳ ವಿರುದ್ಧ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. ಬೇಸಿಗೆ ಆರಂಭಕ್ಕೂ ಮುನ್ನ ಈಗ ಜೀವ ಜಲಕ್ಕಾಗಿ ಪರದಾಟವನ್ನ ಮಾಡ್ತಾ ಇದ್ದಾರೆ ಅಲ್ಲಿ ಗ್ರಾಮಸ್ಥರು. ಎಷ್ಟೇ ಬಾರಿ ಮನವಿ ಮಾಡಿದ್ರು ಕೂಡ ಯೂಸ್ ಆಗ್ತಾ ಇಲ್ಲ. ಜೊತೆಗೆ ಪ್ರತಿಭಟನೆ ಕೂಡ ಮಾಡಿದ್ದಾರೆ. ಆ ಒಂದು ಪ್ರತಿಭಟನೆಯೂ ಕೂಡ ಯಶಸ್ಸು ಕಂಡಿಲ್ಲ. ಯಾರೋ ಕೇಳವರಿಲ್ಲಪ್ಪ, ವಾಟರ್ ಪ್ರಾಬ್ಲಮ್ ಆಗೈತಿ. ಕುಡಿಯಾಕ ನೀರಿಲ್ಲ, ಆಮ್ಯಾಗ ಶೌಚಾಲಯ ಇಲ್ಲ, ಗಟರ್ ಸ್ವಚ್ಛತೆ ಇಲ್ಲ, ಲೈಟಿಂಗ್ ಇಲ್ಲ. ಇದೆಲ್ಲ ಪ್ರಾಬ್ಲಮ್ಗಳು ಭಾಳ ಅದಾವ್ರಿ. ನಮ್ ಜಲ್ಲಿಗೆ ಬಂದು ವೀಕ್ಷಣೆ ಮಾಡ್ರಿ ನೀವು, ಎಲ್ಲಾ ಪ್ರಾಬ್ಲಮ್ಗಳು ಗೊತ್ತಾಗ್ತೈತಿ. ಏನಾಯ್ತು ಇಲ್ಲಿ ಕೇಳಿದ್ರ ನಮ್ಮನ್ನ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಎಲ್ಲಾ ಕೇಳಿ ಬೇಸರಾಗಿ ನಾವೆಲ್ಲ ಸೋತ್ ಹೋಗ್ಬಿಟ್ಟು ಇವತ್ತು ಪಂಚಾಯತಿಗೆ ಬಂದು ಇಲ್ಲಿ ಮುತ್ತಿಗೆ ಹಾಕಿದೀವಿ. ಗ್ರಾಮ ಪಂಚಾಯತಿ ಒಳಗ ಬಂದು ಮುತ್ತಿಗೆ ಹಾಕಿದ್ರೆ 11 ಗಂಟೆ ಆದ್ರೂ ಇನ್ನು ಯಾರು ಬಂದಿದ್ದಿಲ್ಲ. ಇವಾಗ ಜಸ್ಟ್ PDOಗಳು ಬಂದಾರ. PDOರ್ನ ನಾವು ಮಾತಾಡಿಸಿದಾಗ ಅವ್ರು ಏನ್ ಹೇಳ್ತಾರ, ಇಲ್ಲಪ್ಪ ನಾನ್ ಬಂದ್ 2 ತಿಂಗಳಾಯ್ತು, ನನಗೆ ಇದೆಲ್ಲ ಕಿವಿಗೆ ಬಿದ್ದಿಲ್ಲ, ಈಗ ಸರಿ ಮಾಡ್ತೀನಿ ಅಂತ ಹೇಳ್ತಾರ. ಸರಿ ಮಾಡ್ತೀನಿ ಅಂತ ಅಂದ್ ಹೇಳಿದ್ರು ಇಲ್ಲ, ನಮ್ಮಲ್ಲಿ ಮೋಟರ್ ಸ್ಟಾಕ್ ಇಲ್ಲ, ಅದಿಲ್ಲ, ಸ್ಪೇರ್ ಇಲ್ಲ ಅಂತ ಹೇಳ್ತಾ ಇದಾರ. ನಮ್ ಗ್ರಾಮ ಪಂಚಾಯತಿ ಒಳಗ ವಾಟರ್ ಸಪ್ಲೈ ಎಷ್ಟ್ ಅದಾವ ಅನ್ನೋದು ಗೊತ್ತಿಲ್ಲ ಅವ್ರಿಗೆ. ಆಮೇಲೆ ಸ್ಪೇರ್ ಐತಿ ಇಲ್ಲ ಅನ್ನೋದು ಗೊತ್ತಿಲ್ಲ. 2 ತಿಂಗಳಾಯ್ತು ಅಂತಾರ ಅವ್ರು ಡ್ಯೂಟಿಗೆ ಬಂದವ. ಎಲ್ಲ ನೋಡ್ಕೋಬೇಕು ಸರ್. ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅವರ ಜವಾಬ್ದಾರಿ ಏನ್ ನಮ್ ಗ್ರಾಮ ಪಂಚಾಯತಿಗೆ ಅವರ ಜವಾಬ್ದಾರಿ ಹತ್ಕೊಂಡಿಲ್ಲ ಅಂದ್ರ ನಾವ್ ಯಾರು ಕೇಳ್ಬೇಕು? ಗ್ರಾಮ